ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಏನು ಸರ್ಕಾರಿ ಅಧಿಕಾರಿಗಳೇ ಕೋಟ್ಯಂತರ ಹಗರಣವನ್ನು ಮಾಡಿದ್ದಾರೆ, ಅದನ್ನು ಖಂಡಿಸಿ ಇಂದು ನಮ್ಮ ಕರ್ನಾಟಕ ಸೇನಾಪಡೆ ವತಿಯಿಂದ ಇಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಏನು ಮೂಡ ಅಂತಿದೆ, ಇದು CIDB ಅಂತಿತ್ತು ಮೊದಲು. 1904ನೇ ಇಸ್ವಿನಲ್ಲಿ ನಮ್ಮ ಮೈಸೂರಿನ ಮಹಾರಾಜರಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ಥಾಪನೆ ಮಾಡಿದಂಥ ಸಂಸ್ಥೆ ಇದು ಮಾಡಿದ ಉದ್ದೇಶ ನಮ್ಮ ಮೈಸೂರಿನ ಜನತೆಗಳಿಗೆ, ಬಡವರುಗಳಿಗೆ, ದುಡ್ಡಿಲ್ಲದವರಿಗೆ ಒಂದು ಒಳ್ಳೆ ನಿವೇಶನಗಳನ್ನ ಕೊಟ್ಟು ಒಳ್ಳೆ ರಸ್ತೆ ಬಡಾವಣೆಗಳನ್ನ ಮಾಡಲಿ ಅಂತ ಮಾಡಿದಂಥ ಸಂಸ್ಥೆ. ಇಡೀ ದೇಶದಲ್ಲಿ ಎರಡನೇದು ಇಲ್ಲಿ ಮೈಸೂರಿನಲ್ಲಿ ಶುರು ಮಾಡಿದಂಥದ್ದು. ಮೊದಲು ಮುಂಬೈನಲ್ಲಿ ಶುರುವಾಗಿತ್ತು. ಎರಡನೇದು ಅಂಥ ದೊಡ್ಡ ಮೂಡಾದಲ್ಲಿ ಏನು ರಾಜ ಬೆಳಕಿಗೆ ಬಂದಿರೋದು, ಅದು ನಮ್ಮ ರಾಜ್ಯದಲ್ಲಿ ಕಂಡು ಕೇಳಲೇದಂಥ ಇಷ್ಟು ದೊಡ್ಡ ಮಟ್ಟದ ಹಗರಣ. ಇದು ಏನು ವಾಲ್ಮೀಕಿ ಹಗರಣ, ವಾಲ್ಮೀಕಿ ನಿಗಮದ ಹಗರಣ ಅಂತ ನಾವು ಕಳೆದ ಸುಮಾರು ದಿನಗಳಿಂದ ನೋಡ್ತಾ ಇದ್ವಿ. 187 ಕೋಟಿ ಹಗರಣ. ಅದರಲ್ಲಿ ವ್ಯವಸ್ಥಿತವಾದ ಸಂಚನ್ನು ರೂಪಿಸಿ ಸರ್ಕಾರದ ಹಿಂದೆ ಬಹಳಷ್ಟು ಅಧಿಕಾರಿಗಳು, ರಾಜಕಾರಣಿಗಳು ಸೇರಿಕೊಂಡು 187 ಕೋಟಿಯ ಹಗರಣವನ್ನು ಮಾಡಿದರು. ಅದೇ ಮಾದರಿನಲ್ಲಿ ಮೈಸೂರಿನಲ್ಲೂ ಸಹ ಏನಿದು ಮುಖ್ಯಮಂತ್ರಿಗಳ ತವರು ಜಿಲ್ಲೆ, ಇಲ್ಲಿ ಸುಮಾರು 3,000 ಕೋಟಿಗಳ ಹಗರಣ ಮಾಡಿರೋದು ಇದು ಅತ್ಯಂತ ನೋವಿನ ಸಂಗತಿ. ಏನಕ್ಕಪ್ಪ ಅಂತಂದರೆ, ಒಬ್ಬ ಮೂಡ ಆಯುಕ್ತ ಅಂತಂದರೆ ರಕ್ಷಣೆಯನ್ನು ಮಾಡಬೇಕಾದವನೇ ಬೇಲಿನೇ ಎದ್ದು ಹೊಲ ಮೇಯುವ ರೀತಿಯಲ್ಲಿ ಇಲ್ಲಿ ಹಗರಣವನ್ನು ಮಾಡಿದ್ದಾರೆ. ಮೈಸೂರು ಮೂಡಾದಲ್ಲಿ ನೋಡಿದ್ರೆ ಸುಮಾರು ಫೈಲ್ಗಳು ಕಾಣದೇ ಇಲ್ಲ ಅಂತ ಹೇಳ್ತಾರೆ ರೆಕಾರ್ಡ್ ರೂಮಲ್ಲಿ. ನಿನ್ನೆ ನೋಡಿದ್ರೆ ಮೂಡ ಆಯುಕ್ತರ ಮನೆಯಲ್ಲೇ 146 ಫೈಲ್ಗಳು ಸಿಕ್ಕಿದೆಯಂತೆ. ಎಲ್ಲಿಗೆ ಹೋಗ್ತಾ ಇದೆ ಇದು ಮೂಡ ಬಂದು? ಇದು ಒಬ್ಬರಿಕೆಯಲ್ಲೇ ಆಗಿರೋಂಥ ಕೆಲಸ ಅಲ್ಲ, ಮೂಡ ಆಯುಕ್ತ ಒಬ್ಬರೇ ಮಾಡಿರೋಂಥ ಕೆಲಸ ಅಲ್ಲ, ಇದು ವ್ಯವಸ್ಥಿತವಾದ ಜಾಲ. ಇವ್ರ ಹಿಂದೆ ಸುಮಾರು ರಾಜಕೀಯ ನಾಯಕರುಗಳು ಇದ್ದಾರೆ ಅನಿಸುತ್ತೆ. ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ನಗರಾಭಿವೃದ್ಧಿ ಇಲಾಖೆಗೆ ಪತ್ರವನ್ನು ಬರೆದು ಈ ಕೂಡಲೇ ಮೊದಲು ಮೂಡ ಆಯುಕ್ತನನ್ನು ವಜಾ ಮಾಡಬೇಕು, ಕೆಲಸದಿಂದ ತೆಗೆದುಹಾಕಿ ಜೈಲಿಗೆ ಹಾಕಬೇಕು. ತದನಂತರ CBI ತನಿಖೆಗೆ ವಹಿಸಿ ಏನು ಇಲ್ಲಿ 3,000 ಕೋಟಿಗಳ ಹಗರಣ ಆಗಿದೆ ಹಾಗೂ ಬದಲಿ ನಿವೇಶನಗಳೇನು ಮಾಡಿದ್ದಾರೆ, ಕಾನೂನು ಬಾಹಿರವಾಗಿ ಬದಲಿ ನಿವೇಶನ ಮಾಡಿದ್ದಾರೆ. ಸರ್ಕಾರದ ಆದೇಶನೇ ಇದೆ, ಯಾವುದೇ ಬದಲಿ ನಿವೇಶನಗಳನ್ನ ಮಾಡುವಾಗಿಲ್ಲ ಅಂತ. ಅಂಥದ್ದು ಸಹ ನಿಯಮಗಳನ್ನ ಕಾನೂನು ಬಾಹಿರವಾಗಿ ಗಾಳಿಗೆ ತೂರಿ ತಮಗಿಷ್ಟ ಬಂದಂತೆ ಮನಸ್ಸಿಗೆ ಬಂದಂತೆ ಸರ್ಕಾರದ 1,000 ಕೋಟಿಗಳನ್ನು ಗುಳುಂ ಮಾಡಿರೋದು ಇದು ನಿಜಕ್ಕೂ ನಮ್ಮ ರಾಜ್ಯದಲ್ಲೇ ದೊಡ್ಡ ದುರಂತ, ದೊಡ್ಡ ಭ್ರಷ್ಟದ ಹಗರಣ ಆಗಿದೆ. ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಇದರ ಹಿಂದೆ ಇರುವಂಥ ಎಲ್ಲರನ್ನೂ ಜೈಲಿಗೆ ಹಾಕಬೇಕು ಹಾಗೂ CBI ತನಿಖೆಗೆ ವಹಿಸಿ ಪಾರದರ್ಶಕವಾಗಿ ಏನು ಹಲವಾರು ವರ್ಷಗಳಿಂದ ಮೂಡಾಗೆ ಸೈಟ್ಗಳನ್ನ ಹಾಕೊಂಡು ಕಾಯ್ತಾ ಇದ್ದಾರೆ, ನಿಜವಾದ ಫಲಾನುಭವಿಗಳಿಗೆ ಈ ಸೈಟನ್ನು ಅವರಿಂದ ಕಿತ್ಕೊಂಡು ಯಾರ್ಯಾರು ಇದನ್ನು ಹಗರಣ ಮಾಡಿಕೊಂಡು ತೊಗೊಂಡಿದ್ದಾರೆ ಭ್ರಷ್ಟವಾಗಿ, ಅದನ್ನು ವಾಪಸ್ ಪಡ್ಕೊಂಡು ನಿಜವಾದ ಫಲಾನುಭವಿಗಳಿಗೆ ಕೊಡಬೇಕು. ಇಲ್ಲವಾದ ಪಕ್ಷದಲ್ಲಿ ನಾವು ನಿರಂತರವಾಗಿ ದೊಡ್ಡ ಮಟ್ಟದ ಹೋರಾಟವನ್ನು ಮೂಡ ಮುಂಭಾಗ, ಮೂಡ ಕಚೇರಿಗೆ ಬೀಗ ಹಾಕೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.